ಸನ್ಮಾನ್ಯ ರಾಷ್ಟ್ರಪತಿಗಳು, ಭಾರತ ಸರ್ಕಾರ, ನವದೆಹಲಿ. ವಿಷಯ ವೈದ್ಯೆಯ ಹಿಜಾಬ್ ಜಗ್ಗಿದ ಬಿಹಾರ ಮುಖ್ಯಮಂತ್ರಿ ವರ್ತನೆ ಖಂಡಿಸಿ ನೀಡುತ್ತಿರುವ ಮನವಿ. ಮಾನ್ಯ ತಹಸೀಲ್ದಾರ್ ಅವರು ರಾಮದುರ್ಗ ಇವರ ಮುಖಾಂತರ. ಸನ್ಮಾನ್ಯರೇ, ಇತ್ತೀಚೆಗೆ ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ನಡೆದ ನೇಮಕಾತಿ ಪತ್ರ ವಿತರಣಾ ಸಮಾರಂಭದಲ್ಲಿ ನೇಮಕಾತಿ ಪತ್ರ ಸ್ವೀಕರಿಸಲು ವೇದಿಕೆ ಮೇಲೆ ಬಂದಿರುವಂತಹ ವೈದ್ಯೆ ನುಸ್ರತ್ ಪರ್ವೀನ್ ಅವರ ಮುಖದ ಮೇಲಿರುವ ಹಿಜಾಬ್ ಅನ್ನು ಜಗ್ಗಿದ ಬಿಹಾರದ ಅವಿವೇಕಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಡವಳಿಕೆ ನಿಜವಾಗಿಯೂ ಅಮಾನವೀಯವಾಗಿದ್ದು, ಇದನ್ನು ಇನ್ಸಾಫ್ ಕಮಿಟಿ ಮತ್ತು ರಾಮದುರ್ಗದ ವಿವಿಧ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತವೆ. ಹಿಜಾಬ್ ಕೇವಲ ತುಂಡು ಬಟ್ಟೆ ಅಲ್ಲ, ಇದು ನಂಬಿಕೆ, ಗುರುತಿನ ಅಭಿವ್ಯಕ್ತಿ ಮತ್ತು ವೈಯಕ್ತಿಕ ಆಯ್ಕೆಯಾಗಿದೆ. ಮಹಿಳೆ ಏನು ಧರಿಸಬೇಕೆಂದು ನಿರ್ಧರಿಸಿರುವ ಹಕ್ಕಿನಲ್ಲಿ ಹಸ್ತಕ್ಷೇಪ ಮಾಡಲು ರಾಜ್ಯ ಸರ್ಕಾರ ಮಾಡುವ ಯಾವುದೇ ಪ್ರಯತ್ನವು ಭಾರತೀಯ ಸಂವಿಧಾನದ ಕಲಂ 14, 19, 21 ಮತ್ತು 25ನೇ ವಿಧಿಯ ಸಂಪೂರ್ಣ ಉಲ್ಲಂಘನೆಯಾಗಿದೆ. ಇದೆಲ್ಲ ತಿಳಿದುಕೊಂಡಿರುವ ಉನ್ನತ ಮತ್ತು ಗೌರವ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಗಳೇ ಅಸಭ್ಯ ವರ್ತನೆಯು ಗಂಭೀರ ಸ್ವರೂಪದ ಪ್ರಮಾದವಾಗಿದೆ. ಈ ಅವಮಾನಕರ ಮತ್ತು ನಾಚಿಕೆಗೇಡಿನ ಕೃತ್ಯಕ್ಕಾಗಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಕ್ಷಣ ಕ್ಷಮೆಯಾಚಿಸಬೇಕು. ಇಲ್ಲವಾದಲ್ಲಿ ರಾಜೀನಾಮೆ ನೀಡಬೇಕೆಂದು ರಾಮದುರ್ಗ ತಾಲೂಕಿನ ಇನ್ಸಾಫ್ ಕಮಿಟಿ ಮತ್ತು ವಿವಿಧ ಸಂಘಟನೆಗಳು ಒತ್ತಾಯಿಸುತ್ತವೆ. ಒಂದು ಕಾಲದಲ್ಲಿ ಸಾಮಾಜಿಕ ಮತ್ತು ಧರ್ಮ ನಿರಪೇಕ್ಷತೆ ಬಗ್ಗೆ ಮಾತನಾಡುವ ನಿತೀಶ್ ಕುಮಾರ್ ಈಗ ಬಹುಸಂಖ್ಯಾತವಾದ ಮತ್ತು ಹೊರಗಿಡುವ ಕಾರ್ಯಸೂಚಿಗಳಿಗೆ ಅನುಗುಣವಾದ ನೀತಿಗಳನ್ನು ಅನುಸರಿಸುತ್ತಿರುವುದು ತೀವ್ರ ದೂರದೃಷ್ಟಕರ. ಏಕರೂಪ ಅಥವಾ ಆಡಳಿತ ನೆಪದಲ್ಲಿ ಮುಸ್ಲಿಂ ಮಹಿಳೆಯರನ್ನು ಗುರಿಯಾಗಿಸಿಕೊಳ್ಳುವುದು ಸಂವಿಧಾನ ಬಾಹಿರವಾಗಿದೆ. ನಿತೀಶ್ ಕುಮಾರ್ ಮಾಡಿದ ಅಪರಾಧವನ್ನು ಬಿಹಾರ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಸಚಿವ ಸಂಜಯ್ ನಿಹಾರ್ ಮತ್ತು ಬಿಜೆಪಿಯ ನಾಯಕರು ನೀಡಿದ ಹೇಳಿಕೆಗಳು ಅತ್ಯಂತ ಆಕ್ಷೇಪಾರ್ಹವಾಗಿವೆ. ನಿತೀಶ್ ಕುಮಾರ್ ಅವರು ಇಂತಹ ವರ್ತನೆ ಮಾಡಿದ್ದು ಮೊದಲನೆಯದಲ್ಲ. ಬಿಜೆಪಿಯ ಮುಖಂಡರ ಕಾಲಿಗೆ ನಮಸ್ಕಾರ ಮಾಡಿದ್ದು, ಒಬ್ಬ ಅಧಿಕಾರಿಯ ತಲೆ ಮೇಲೆ ಗಿಡದ ಸಸ್ಯ ಇಟ್ಟಿದ್ದು, ಶ್ರದ್ಧಾಂಜಲಿ ನಡೆಯುವ ಸಭೆಯಲ್ಲಿ ಜೋರಾಗಿ ಚಪ್ಪಾಳೆ ತಟ್ಟಿದ್ದು, ರಾಷ್ಟ್ರಗೀತೆ ನಡೆಯುವಾಗ ಅವರ ಆಪ್ತ ಕಾರ್ಯದರ್ಶಿಯ ಬೆನ್ನು ತಟ್ಟಿ ಮಾತನಾಡುತ್ತಿರುವುದು, ಹೀಗೆ ಅವರ ನಡವಳಿಕೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಅವರ ಮಾನಸಿಕ ಸಮತೋಲನವು ಸರಿ ಇಲ್ಲ ಅನಿಸುತ್ತದೆ. ಆದ್ದರಿಂದ ಕೂಡಲೇ ಅವರು ರಾಜೀನಾಮೆ ನೀಡಬೇಕು ಮತ್ತು ಬಿಹಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ನೀಡಬೇಕೆಂದು ಈ ಮೂಲಕ ಇನ್ಸಾಫ್ ಕಮಿಟಿ ಮತ್ತು ವಿವಿಧ ಸಂಘಟನೆಗಳು ಆಗ್ರಹಿಸುತ್ತವೆ ಅಂತೇಳಿ ಈ ಮನವಿ ಪತ್ರವನ್ನು ನಿಮ್ಮೆಲ್ಲ ಪರವಾಗಿ ನಾನು ತಹಸೀಲ್ದಾರ್ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ